ಗುಬ್ಬಿ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ಪಟ್ಟಣದ ಮತಗಟ್ಟೆಯ ಅಧಿಕಾರಿಗಳು ಹಾಗೂ ಮೇಲ್ವಿಚಾರಕರು ಹಾಗೂ ವಿವಿಧ ಪಕ್ಷದ ಪ್ರತಿನಿಧಿಗಳು ಸಭೆ ಮಾಡಿದ ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ತಹಶೀಲ್ದಾರ್ ಆರತಿ ಬಿ ಗ್ರಾಮೀಣ ಪ್ರದೇಶದಲ್ಲಿ ಆಗುತ್ತಿರುವ ಎಸ್ಐಆರ್ ಎನ್ಯುಮರೇಷನ್ ಫಾರಂ ಪ್ರಗತಿ ಕಾರ್ಯವು ನಗರ ಪ್ರದೇಶದಲ್ಲಿ ಆಗದೇ ಇರುವ ಹಿನ್ನೆಲೆಯಲ್ಲಿ ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ತಹಶೀಲ್ದಾರ್ ಆರತಿ ಬಿ ರವರು ವಿವಿಧ ಪಕ್ಷದ ಮತಗಟ್ಟೆ ಏಜೆಂಟರ್ ಹಾಗೂ ಮೇಲ್ವಿಚಾರಕರ ಸಮ್ಮುಖದಲ್ಲಿ ಮತಗಟ್ಟೆ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಪಟ್ಟಣದಲ್ಲಿ ಆಗುತ್ತಿರುವ ಮಂದಗತಿಗೆ ಆಗುತ್ತಿರುವ ಲೋಪದೋಷದ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಳೆದ ತಿಂಗಳು ಏನು ಎಸ್ಐಆರ್ ಶುರುವಾಗಿದೆ, ಈಗಾಗಲೇ ನಾವು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಇಲ್ಲಿವರೆಗೂ 73.70% ಡಿಜಿಟೈಸೇಷನ್ ಆಫ್ ಫಾರ್ಮ್ಸ್ ಅಂದ್ರೆ 100% ವಿತರಣೆ ಮಾಡಿ ಅದರಲ್ಲಿ 73% ವಾಪಸ್ ಡಿಜಿಟೈಸ್ ಮಾಡಿದ್ದೀವಿ. ಸೊ ವಿ ಆರ್ ಲೆಫ್ಟ್ ವಿತ್ ಅನದರ್ 26.30. ಇನ್ನ 26.30 ಅಷ್ಟು ಫಾರ್ಮ್ಸ್ ಇದೆ. ಆದರೆ ಕಳೆದ 3 ದಿನಗಳಿಂದ ನಾವು ವಿವಿಧ ಪಕ್ಷದ ಬಿಎಲ್ಎ 1, 2 ಹಾಗೂ ಮತಗಟ್ಟೆಗಳ ಅಧಿಕಾರಿಗಳ ಸಮನ್ವಯ ಸಾಧಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ತಿಳಿಸಿದ ಅವರು, ಬಹುಬೇಗ ಮುಗಿಸಿದಲ್ಲಿ ಎಆರ್ಒ ಹಾಗೂ ಆರ್ಒ ಅವರು ಎಸ್ಐಆರ್ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರೈಸಲು ಸಾಧ್ಯ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಆಗುತ್ತಿರುವ ಫಲಿತಾಂಶವನ್ನ ನಗರದಲ್ಲಿ ಹೆಚ್ಚು ಕಾರ್ಯವನ್ನ ಮುಗಿಸಲು ಸೂಚಿಸಿದರು. ಅದರಲ್ಲೂ 20 ನಿಮಗೆ ಡೌಟ್ ಇದ್ರು, ಇನ್ನು 120 ನಾನು ಕ್ಲೋಸ್ ಮಾಡಿದ್ದೀನಿ ಅಂದ್ರೆ ಆ 20 ಮೇಲೆ ನಾನು ಅದೇ ಬಿಎಲ್ಒ ಫೋಕಸ್ ಮಾಡಿ ಅವರು ನಾನು ಟ್ರೇಸ್ ಬ್ಯಾಕ್ ಮಾಡಿ ಅಡ್ರೆಸ್ ತಗೊಂಡು ಮಾತಾಡಿ ಮತಗಟ್ಟೆ ಅಧಿಕಾರಿಗಳು ಎಸ್ಐಆರ್ ಫಾರಂ ಪೂರ್ಣ ಪ್ರಮಾಣದಲ್ಲಿ ಹಂಚಿಕೆ ಮಾಡಿದ್ದು ವಾಪಸ್ ಪಡೆದು ಡಿಜಿಟಲೀಕರಣ ಮಾಡುವಲ್ಲಿ ಸ್ವಲ್ಪ ಭಾಗಶಃ ಮತಗಟ್ಟೆ ಅಧಿಕಾರಿಗಳು ಪೂರ್ಣಗೊಳಿಸಿ ಉಳಿದ ಮತಗಟ್ಟೆ ಅಧಿಕಾರಿಗಳು ಪೂರ್ಣಗೊಳಿಸಿ ವರ್ಗಾವಣೆ ಮರಣ ಹೊಂದಿರುವ ಮತದಾರರ ಮಾಹಿತಿ ಪಡೆದು ಆಪ್ನಲ್ಲಿ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಪ್ರೋಗ್ರೆಸ್ ನೋಡಿದಾಗ ತುಂಬಾ ಸ್ಟೇಬಲ್ ಆಗ್ಬಿಟ್ಟಿದೆ. 1.5% ಮಾತ್ರ. ಈಗ ನಾವು ಅದೇ ರೂರಲ್ ಅಲ್ಲಿ ಏನಾಗಿದೆ 3% ರೈಸ್ ಆಗ್ತಾ ಇದೆ ಪರ್ ಡೇ. ಅಂಡ್ ಓಬ್ಲಿ ವೈಸ್ ನೋಡ್ಕೊಂಡಾಗ್ಲೂ ನಮ್ದು ಹೈಯೆಸ್ಟ್ ಬಂದ್ಬಿಟ್ಟು 86.84 ಕಸ್ಬಾ, ಹಂಗೆ 86. ಸೊ ಎಲ್ಲ ನಮ್ಮ ಓಬ್ಲಿಗಳು ಜಾಸ್ತಿ ಆಗ್ತಾ ಇದೆ. ಆದ್ರೆ ನಮ್ಮ ಗುಬ್ಬಿ ಟೌನ್ ಸ್ವಲ್ಪ ಸ್ಟಾಗ್ನೇಟ್ ಆಗಿದೆ. ಸೊ ಈ ವಿಷಯನ ಎಲ್ಲ ಬಿಎಲ್ಒಗಳೊಂದಿಗೆ ನಾವು ಚರ್ಚೆ ಮಾಡಿದಾಗ ಮೇನ್ ಕಾರಣ ಏನು ಅಂದ್ರೆ ಶಿಫ್ಟೆಡ್ ಡಿಲೀಷನ್ ಡೂಪ್ಲಿಕೇಟ್ ಸಂಖ್ಯೆ ಜಾಸ್ತಿ ಇದೆ ಅನ್ನೋ ಇದರಿಂದ ಮತ್ತೆ ಕೆಲವು ಬಿಎಲ್ಎಗಳು ಸಹಿ ಹಾಕ್ತಾ ಇಲ್ಲ. ಇನ್ನ ಫಾರ್ಮ್ಸ್ಗೆ ನಾವು ಕನ್ಫರ್ಮ್ ಮಾಡ್ಕೋತೀವಿ ಅನ್ನೋ ಇದರಿಂದ ಹೇಳಿದ್ರು. ಈಗ ಸೋಫಾರ್ ಏನ್ ಕನ್ಫರ್ಮ್ ಮಾಡ್ತಾರೆ ಶಿಫ್ಟೆಡ್ ಮಾಡ್ಸೋಣ, ಚೇಂಜ್ ಮಾಡೋಣ. ಅದೇ ಅದನ್ನ ಅವ್ರ ಡೆತ್ ಅಂತಿದ್ರೆ ಅವ್ರು ರಾಜಸ್ಥಾನಕ್ಕೆ ಬಂದ್ಮೇಲೆ ಈಗ ನೀವು ಇಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾರೆ, ಪೂಜೆ ಕೆಲಸ ಮಾಡ್ತಾರೆ. ಆಮೇಲೆ ಡೆತ್ ಅಂತ ಬರ್ಕೊಳ್ಳೋದು ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಷ್ಟು ಸಿಕ್ಕಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ? 1150 ಡಿಸ್ಟ್ರಿಬ್ಯೂಟ್ ಆಗಿದೆ, 1010 ಹಾಗೆ ಫೀಡ್ ಆಗಿದೆ, ವಾಪಸ್ ಬಂದಿದ್ದೀವಿ. ಇನ್ನ 106 ಪೆಂಡಿಂಗ್ ಉಳಿದವೆ. ಅದರೊಳಗೆ ಸತ್ಯವಾಗಿ ಕೆಟ್ಟ ಅದರ 60